ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವಿವತ್ತು ನಿಮಗೆ ಬೆಳ್ಳುಳ್ಳಿ ಬುತ್ತಿ ಮತ್ತು ಸಾಸಿವೆ ಬುತ್ತಿ ಅಂತ ಎರಡು ಐಟಮ್ನ ತೋರಿಸ್ಕೊಡಕತ್ತೀವಿ. ನಮ್ಮ ಕಡೆಗೆಲ್ಲ ಇದು ಉತ್ತರ ಕರ್ನಾಟಕ ಕಡೆ ಹಂದ್ರ ಬುತ್ತಿ ಅಂತ ಒಯ್ತಾರೆ. ಮದುವೆ ಫಿಕ್ಸ್ ಆದ್ರೆ ಅಥವಾ ಮನೆ ಓಪನಿಂಗಿಗೆ ಮನೆ ಕಟ್ಟಾಕತ್ತಿದ್ರಂದ್ರೆ ಆ ಟೈಮ್ನಾಗೆಲ್ಲ ಬುತ್ತಿ ಒಯ್ತಾರೆ ನಮ್ಮ ಕಡೆ. ಅವಾಗ ಸಜ್ಜಿ ರೊಟ್ಟಿ ಜೋಡಿ ಈ ರೀತಿ ಬುತ್ತಿಗಳನ್ನ ಮಾಡ್ಕೊಂಡು ಹೋಗ್ತಾರೆ. ರೈಸ್ ಐಟಮ್ ಬದಲಿ ಬುತ್ತಿಗಳನ್ನ ಕಟ್ಕೊಂಡು ಹೋಗ್ತಾರೆ. ಬೆಳ್ಳುಳ್ಳಿ ಬುತ್ತಿ ಮತ್ತು ಸಾಸಿವೆ ಬುತ್ತಿ ಅಂತೇಳಿ. ಹಂಗಂದ್ರೆ ಭಾಳ ರುಚಿಯಾಗಿ ಬರ್ತಾವೆ ಇವು ಬುತ್ತಿ. ಹಾಗಂದ್ರೆ ಇವನ್ನ ಯಾವ ರೀತಿ ಮಾಡೋದಂತ ಈಗ ನೋಡೋಣ. ಈಗ ಫಸ್ಟ್ ಬೆಳ್ಳುಳ್ಳಿ ಬುತ್ತಿ ಕಲಿಸ್ಕೊಳ್ಳೋಣ. ಅದಕ್ಕೆ ಹಣ್ಣು ಬಿಸಿ ಇದ್ದಾಗ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆಂದಂಗೆ ಮುಗಿಸಿ ತಗೋಬೇಕು. ಅದನ್ನು ಬಿಸಿ ಇದ್ದಾಗ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆಂದಂಗೆ ಸ್ಪೂನ್ಲೆ ಮುಗಿಸ್ಕೋಬೇಕು. ಅದನ್ನು ಮುಗಿಸಿ ಇದು ಪೂರ್ತಿ ಕಂಪ್ಲೀಟಾಗಿ ಆರಿದ ಮೇಲೆ ನಾವು ಇದಕ್ಕೆ ಬುತ್ತಿ ಕಲಿಸ್ಬೇಕು. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮುಗಿಸಿಟ್ಕೋಬೇಕು. ಇದನ್ನ ಹಂಗೆ ಡೈರೆಕ್ಟ್ ಮೊಸರು ಹಾಕಿ ಕಲಿಸೋದಕ್ಕೂ ಈ ರೀತಿ ಬಿಸಿ ಇದ್ದಾಗ ಸ್ವಲ್ಪ ತುಪ್ಪ ಹಾಕಿ ಏನು ಮುಗಿಸಿಡ್ತೀವಲ್ಲ, ಟೇಸ್ಟ್ ಭಾಳ ಚಲೋ ಬರ್ತೈತೆ ಅದ್ರ ಬುತ್ತಿದು. ಈಗ ತುಪ್ಪ ಹಾಕಿ ಏನು ಮುಗಿಸಿಟ್ಟಿದ್ವಲ್ಲ, ಈಗ ಪೂರ್ತಿ ಕಂಪ್ಲೀಟ್ ಆಗಿದ್ದು ರೈಸ್ ಆ ರೀತಿ. ಈಗ ಇದಕ್ಕೆ ನಾವು ಮೊಸರು ಮತ್ತು ಬೆಳ್ಳುಳ್ಳಿನೆಲ್ಲ ಕಲಿಸ್ಕೊಂಡು ಇಲ್ಲಿ ಬೆಳ್ಳುಳ್ಳಿ ಮಾಡಿವಿ. ಸ್ವಲ್ಪ ಜೀರಿಗೆ ಕೊತ್ತಂಬರಿ ಹಾಕಿ ಈ ರೀತಿ ಕುಟ್ಟಿಟ್ಕೊಂಡಿವಿ. ಹಂಗೆ ಬೆಳ್ಳುಳ್ಳಿ ಹಾಕೋದಕ್ಕೂ ಈ ರೀತಿ ಜೀರಿಗೆ ಮತ್ತು ಕೊತ್ತಂಬರಿ ಸೇರಿಸಿ ಕುಟ್ಟಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚಲೋ ಅನಿಸುತ್ತೆ. ಈಗ ಇದು ಮಸಾಲೆ ಏನು ಕೊಟ್ಟಿದ್ವಿಲ್ಲ ಅದನ್ನು ಇದಕ್ಕೆ ರೈಸಿಗೆ ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಬುತ್ತಿನ ಕೈಲೇನೆ ಕಲಿಸ್ಕೋಬೇಕು. ಕೈಲೇ ಕಲಿಸಿದ್ರೆ ಅದು ಚೆನ್ನಾಗಿಲ್ಲ ಕಡೆ ಕೊಡ್ಕೋತೈತಿ. ನೆಕ್ಸ್ಟ್ ಈಗ ಮೊಸರು ನೋಡ್ಕೊಂಡು ಎಷ್ಟು ಬೇಕಲ್ಲ ಅಷ್ಟು ಹಾಕೋರೆ. ಅಂದರೆ ಗಟ್ಟೆ ಉಂಡಿಗತ್ತೆ ಬರ್ಬೇಕು ಕಟ್ಟಾಕಿದೆ. ಮೊಸರಿನ ಗತ್ತೆ ಅಳಕ್ಕಾಗಂಗಿಲ್ಲ ಇದು. ನಿಮಗೆ ಹುಳಿ ಬೇಕಂದ್ರೆ ಜಾಸ್ತಿ ಮೊಸರು ಹಾಕೋಬೋದು, ಇಲ್ಲಾಂದ್ರೆ ಸ್ವಲ್ಪ ಕೆನೆ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು. ಈ ರೀತಿ ಕೈಯಾಗ ಅದನ್ನು ಉಂಡಿಗತ್ತೆ ಕಟ್ಕೋಬೇಕು. ಈಗ ಇದು ಬೆಳ್ಳುಳ್ಳಿ ಬುತ್ತಿ ರೆಡಿ ಆಗೈತಿ. ಇದು ನೀವು ಬಿಸಿ ಅನ್ನದಾಗ ಮಾಡ್ಕೋಬೇಕಂತಿಲ್ಲ. ಅಕಸ್ಮಾತ್ ನೀವು ರಾತ್ರಿ ಉಳಿದು ಅನ್ನಿತ್ತಂದ್ರೆ ಬೆಳಗ್ಗೆ ಅದನ್ನು ತುಪ್ಪ ಹಾಕೋ ಬದಲಿ ಹಾಗೆ ಡೈರೆಕ್ಟಾಗಿ ನಾವು ಏನು ಬೆಳ್ಳುಳ್ಳಿ ಮಸಾಲೆ ತೋರಿಸಿದ್ದೀವಲ್ಲ ಆ ಮಸಾಲೆ ಮತ್ತು ಮೊಸರು ಕಲಿಸಿ ಈ ರೀತಿ ಬುತ್ತಿ ಕಟ್ಕೋಬೋದು. ಈಗ ನೆಕ್ಸ್ಟ್ ಸಾಸಿವೆ ಬುತ್ತಿ ಯಾವ ರೀತಿ ಮಾಡೋದು ನೋಡೋಣ. ಈಗ ಸಾಸಿವೆ ಬುತ್ತಿ ಮಾಡೋಕೆ ಇಲ್ಲಿ ನಾವು ಇಲ್ಲೇ ಅನ್ನ ಮಾಡಿಟ್ಕೊಂಡಿದ್ದೀವಿ. ಇದನ್ನು ಆಮೇಲೆ ಹುಣಸೆಹಣ್ಣು ರಸ ಬೇಕು. ಇದಕ್ಕೆ ಹುಣಸೆಹಣ್ಣು ನೆನೆ ಹಾಕಿಟ್ಕೊಂಡಿವಿ, ಅದು ರಸ ತಗೋತೀವಿ. ಮೇನ್ ಸಾಸಿವೆ ಪುಡಿ ಬೇಕು. ಇದನ್ನು ಹಂಗೆ ಹಸಿದನ್ನು ಪುಡಿ ಮಾಡ್ಕೊಳ್ಳೋದು, ಹುರಿಯೋಂಗಿಲ್ಲ. ಹಂಗೆ ಸಾಸಿವೆ ಪುಡಿ ಮಾಡಿಟ್ಕೋಬೇಕು. ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಮತ್ತು ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆ ಒಳಗೆ ನಾವಲ್ಲಿ ಹಿಂಗೆ ಯೂಸ್ ಮಾಡ್ಕೊಳಕತ್ತೀವಿ. ನೀವು ಒಂದು ಸಣ್ಣ ಬಾಳಿಗೆ ಒಳಗೆ ಒಂದು ಸ್ಪೂನ್ ಎಣ್ಣೆ ಹಾಕೋದು. ಭಾಳ ಎಣ್ಣೆ ಬೇಕಾಗೋದಿಲ್ಲ. ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಹಿಂಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಳ್ಳೋದು. ಹುಣಸೆಹಣ್ಣು ರಸನ ಇದ್ರ ಒಗ್ಗರಣೆ ಒಳಗೆ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡಿದ್ರೆ ಸ್ವಲ್ಪ ಅದ್ರೊಳಗೆ ಅಷ್ಟು ಬಾಯಿ ಏನು ಬಿಸಿ ಇರುತ್ತೆ ಅದ್ರೊಳಗೆ ಅಷ್ಟು ಸ್ವಲ್ಪ ಫ್ರೈ ಆದ್ರೆ ಸಾಕು. ಹುಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೇಕು. ಸ್ವಲ್ಪ ಗಟ್ಟಿನ ಹುಣಸೆಹಣ್ಣು ರಸನ ತೊಗೋಬೇಕು, ಭಾಳ ನೀರು ಮಾಡ್ಕೋಬಾರ್ದು. ನೆಕ್ಸ್ಟ್ ಈಗ ರೈಸ್ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, ಒಂದು ಸಣ್ಣ ಸ್ಪೂನ್ಲಿ ಒಂದು ಸ್ಪೂನು ಸಾಸಿವೆ ಪುಡಿ, ಈಗ ಸ್ವಲ್ಪ ನಮಗೆ ಹುಳಿ ಕಮ್ಮಿ ಅನಿಸಿತ್ತು, ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ರಸ ಮೇಲೆ ಹಾಕೊಳಕತ್ತೀವಿ. ಈಗ ಹಂಗೆ ಬೇಕಂದ್ರೆ ಮೇಲೆ ನೀವು ಹುಳಿ ಮತ್ತು ಹಾಕೋಬೋದು. ಆಮೇಲೆ ಸಾಸಿವೆ ಪುಡಿನೂ ನಿಮಗೆ ಟೇಸ್ಟ್ ನೋಡ್ಕೊಂಡು ಗೊತ್ತಾಗತ್ತೆ. ಮತ್ತು ಬೇಕನ್ಸಿರಿ ಇನ್ನೊಂದು ಸ್ವಲ್ಪ ಹಾಕಿ ಕಲಿಸ್ಕೊಂಡು ಉಂಡೆ ಕಟ್ಕೋಬೇಕಾದ್ರೆ. ಈಗ ಸಾಸಿವೆ ಬುತ್ತಿ ಮತ್ತು ಬೆಳ್ಳುಳ್ಳಿ ಬುತ್ತಿ ಎರಡು ರೆಡಿ ಆಗೈತಿ. ಈ ರೀತಿಯಾಗಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.